ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಸರ್ಕಾರದ ಹೊಸ ಆದೇಶದಿಂದ ಬರೋಬ್ಬರಿ 5,490 ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಾಮಾಜಿಕ ಭದ್ರತಾ ಪಿಂಚಣಿಯನ್ನು ರದ್ದುಪಡಿಸಲಾಗಿದ್ದು, ಇದನ್ನು ಖಂಡಿಸಿ ಜುಲೈ 24ರ ಶುಕ್ರವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹೂವಿನಹಡಗಲಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತಾಲೂಕು ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ಅಧ್ಯಕ್ಷ ಎಸ್ ಚಂದ್ರಪ್ಪ, ಕಳೆದ 4 ತಿಂಗಳಿನಿಂದ ಪಿಂಚಣಿ ಸಿಗದೆ ವಿಕಲಚೇತನರು ಕಂಗಾಲಾಗಿದ್ದಾರೆ. ಹೀಗಾಗಿ ಜುಲೈ 24ರಂದು ಮಲ್ಲನಕೇರಿ ಮಠದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದವರೆಗೆ 2,000ಕ್ಕೂ ಹೆಚ್ಚು ವಿಕಲಚೇತನರು ಜಾಥಾ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ತಹಶೀಲ್ದಾರ್ರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇವರ ಪ್ರಮುಖ ಬೇಡಿಕೆಗಳೆಂದರೆ ರದ್ದಾಗಿರುವ ವಿಕಲಚೇತನ ಹಾಗೂ ವೃದ್ಧಾಪ್ಯ ವೇತನವನ್ನು ತಕ್ಷಣ ಮರುಚಾಲನೆಗೊಳಿಸಬೇಕು, ಕಳೆದ 4 ತಿಂಗಳಿನಿಂದ ತಡೆಹಿಡಿಯಲಾದ ಬಾಕಿ ಮಾಸಾಶನವನ್ನು ಪಾವತಿಸಬೇಕು, ಸರ್ಕಾರ ನಿಗದಿಪಡಿಸಿದ ವಾರ್ಷಿಕ 32,000 ರೂಪಾಯಿ ಆದಾಯ ಮಿತಿಯನ್ನು ಸಡಿಲಿಸಬೇಕು, ಶೇಕಡ 5ರಷ್ಟು ಅನುದಾನದಲ್ಲಿ ಹಡಗಲಿ ಪಟ್ಟಣದಲ್ಲಿ ವಿಕಲಚೇತನ ಭವನ ನಿರ್ಮಾಣಕ್ಕೆ ನಿವೇಶನ ಒದಗಿಸಬೇಕು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವಿಕಲಚೇತನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನ ನೀಡಬೇಕು. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ಜಾಡರ್ ನಿಂಗಪ್ಪ, ಎನ್ಎಂ ಕೊಟ್ರೇಶ್, ದಾದಾ ಖಲಂದರ್, ಎಸ್ ಕೃಷ್ಣನಾಯ್ಕ, ಎಂ ಸೋಮಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಹಡಗಲಿ ತಾಲೂಕಿನಲ್ಲಿ ನಿರಂತರವಾಗಿ 4 ತಿಂಗಳಿಂದ ವಿಕಲಚೇತನರಿಗೆ ಮಾಸಾಶನ ಬರತಕ್ಕಂಥದ್ದನ್ನ ಈಗಾಗಲೇ ತಡೆ ಹಿಡಿದಿದ್ದಾರೆ. ಅದನ್ನ ವಂಚಿತರಾಗಿರ್ತಕ್ಕಂಥದ್ದು 1,380 ಮಂದಿ ಈಗಾಗಲೇ ವಂಚಿತರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಯಂದಿರಿಗೆ ಹಿರಿಯ ನಾಗರಿಕರಿಗೂ ಮತ್ತು ಹಿರಿಯ ನಾಗರಿಕರಿಗೆ 2,000 ಚಿಲ್ಲರ ಅವ್ರನ್ನೂ ಸಮೇತ ತಡೆ ಹಿಡಿದಿದ್ದಾರೆ. ಹಡಗಲಿ ತಾಲೂಕಿನಲ್ಲಿ ಅನ್ನೋದಕ್ಕಿಂತಲೂ ನಮ್ಮ ಪಾಪ ಮಾಡಿದ್ದೇವೆ ಎಂದು ಗೊತ್ತಿಲ್ಲ. ನಾವು ಈಗಾಗಲೇ ವಿಕಲಚೇತನರಾಗಿ ಹುಟ್ಟಿದ್ದೀವಿ. ಆ ಹುಟ್ಟಿರ್ತಕ್ಕಂಥ ಒಂದು ತಪ್ಪಿಗೆ ಸರ್ಕಾರ ನಮ್ಮನ್ನ ಎಲ್ಲಾ ರೀತಿಯಲ್ಲಿ ಗೌರವಯುತವಾಗಿ ಕಾಣಬೇಕಾಗಿತ್ತು. ಗೌರವಯುತ ಕಾಣದೆ ಅವ್ರ ಮೇಲೆ ಸಹಿತ ಗದಾಪ್ರಹಾರ ಮಾಡಿ ನಮ್ಮ ಮೇಲೆ ಈಗಾಗಲೇ ನಾವು ಅದ್ರ ಮೇಲೆ ಅವಲಂಬಿತರಾಗಿದ್ದೇವೆ. ಔಷಧಿ ಮತ್ತು ಉಪಚಾರಕ್ಕೆ ತಿಂಗಳಿಗೆ ನಮ್ಮ ಖರ್ಚುಗಳಿಗೆ ಔಷಧಿ ಉಪಚಾರಕ್ಕೆ ನಾವು ಯಾವುದೇ ರೀತಿ ಯಾವುದೇ ಏನು ಇರಲ್ಲ. ನಮಗೆ ದುಡಿಯಕ್ಕೆ ಒಂದು ಶಕ್ತಿ ಇಲ್ಲ. ಅಕಸ್ಮಾತ್ ನಮಗೆ ಶಕ್ತಿ ಇದ್ರೂ ಸಹಿತ ನಮಗೆ ಅವಕಾಶಗಳಿಲ್ಲ. ಆದ್ರಿಂದ ನಮಗೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿರ್ತಕ್ಕಂಥದ್ದು ಈಗಾಗಲೇ ಬಹಳ ಇದಾಗಿದೆ. ತಾಯಿ ತಂದೆಗಳನ್ನ ಕೇಳಿದ್ರೆ ನಾವು ಈಗಾಗಲೇ ಯಾವುದೇ ರೀತಿಯ ದುಡಿಮೆ ಮಾಡ್ತಾ ಇಲ್ಲ. ಮತ್ತೆ ಅವ್ರಿಗೆ ಆರ್ಥಿಕತೆಯಲ್ಲಿ ಅವ್ರಿಗೆ ತೊಂದರೆ ಕೊಟ್ಟು ಅವ್ರನ್ನು ಸಮೇತ ನಾವು ಕಷ್ಟದಲ್ಲಿ ಸಿಲುಕಿರ್ತಕ್ಕಂಥದ್ದು ಈಗಾಗಲೇ 4 ತಿಂಗಳಿಂದ ನಡೆದು ಬಂದಿರ್ತಕ್ಕಂಥ ದಯಮಾಡಿ ಹೇಳ್ತಿದ್ದೇನೆ, ಸರ್ಕಾರ ನಮ್ಮ ಅಂಗವಿಕಲರ ಮೇಲೆ ಯಾಕೆ ಇಷ್ಟೊಂದು ಕೀಳು ಮಟ್ಟದಲ್ಲಿ ಕಾಣ್ತದೆ ಗೊತ್ತಾಗ್ತಾ ಇಲ್ಲ. ಯಾವುದೇ ಎಂತೆಂತವೇ ದಿನಾಂಕ 24/7/2026 ಶುಕ್ರವಾರ ದಿನ ಬೆಳಗ್ಗೆ 10:30ರಿಂದ ಮಲ್ಲಿಕೇರಿ ಮಠದಿಂದ ಶಾಸ್ತ್ರಿ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ಬಂದು ಅಲ್ಲಿ ಶಾಸ್ತ್ರಿ ಸರ್ಕಲ್ನಲ್ಲಿ ಮುಖ್ಯಮಂತ್ರಿಯವರಿಗೆ ತಹಶೀಲ್ದಾರ್ ಇವರ ಮೂಲಕ ನಾವು ಮನವಿ ಕೊಡಬೇಕು ಅಂತ ಹೇಳಿ ವಿವಿಧ ಅಂಗವಿಕಲರಿಗೆ ಸೇವೆ ಸಲ್ಲಿಸತಕ್ಕಂಥ ತಾಲೂಕಿನ ವಿವಿಧ ಸಂಘಟನೆಯ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯವಿದೆ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.